ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜನೀರು. ನಾನಿವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಶ್ರೀ ಗುರು ಕೊಟ್ಟೂರೇಶ್ವರ ಕಾರ್ತಿಕ ಮಹೋತ್ಸವ ಇದೆ. ಸೊ ಹಾಗಾಗಿ ನಾನು ಕೊಟ್ಟೂರಿಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ತಾನೇ ಮನೆಯಲ್ಲಿ ಪೂಜೆ ಮಾಡಿ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ. ಸೊ ಇವಾಗ ಕೊಟ್ಟೂರಿಗೆ ಹೋಗ್ತಾ ಇದ್ದೀನಿ, ಬನ್ನಿ. ಅಂತೂ ಇಂತೂ ಮನೆಯಿಂದ ಹೊರಟ್ವಿ, ನಮ್ಮ ನಡೆ ಕೊಟ್ಟೂರು ಕಡೆ ಅಂತ ಅಂದ್ಕೊಂಡು. ಹಾಗೆ ರೋಡಲ್ಲಿ ಹೋಗಬೇಕಾದ್ರೆ ಫ್ಯಾನು, ಅಕ್ಕಪಕ್ಕ ಗುಡ್ಡ ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊತಾ ಹೋಗ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ಹರಪನಹಳ್ಳಿದು ಬೋರ್ಡ್ ಕಾಣಿಸ್ತು. ಹಾಗೆ ಒಂದು ಪೋಸ್ ಇರಲಿ ಅಂತ ಪೋಸ್ ಕೊಟ್ಕೊಂಡು ಹೋಗ್ತಾ ಸೀದಾ ಹರಪನಹಳ್ಳಿ ಸರ್ಕಲಿಗೆ ಬಂದ್ವಿ. ಹರಪನಹಳ್ಳಿ ಸರ್ಕಲಿಂದ ಸೀದಾ ಮತ್ತೆ ಮುಂದ್ಗಡೆ ಹೋಗೋಣ ಅಂತ ಹೊರಡ್ತಾ ಎಲ್ಲಾದರೂ ಟೀ ಕುಡಿಯೋಣ ಅಂತ ಟೀ ಶಾಪ್ ನೋಡಿದ್ರೆ ಒಂದು ಟೀ ಶಾಪ್ ಕಾಣಲಿಲ್ಲ. ಏನು ಮಾಡೋದು, ಸುಮ್ಮನೆ ಹಾಗೆ ಹೊರಡ್ತಾ ಇದ್ವಿ. ಹೋಗ್ತಾ ಇಲ್ಲೊಂದು ಗಡಿಯಾರ ಸ್ಟ್ಯಾಚ್ಯೂ ಇತ್ತು. ಸೊ ಅದು ಇವಾಗಿಲ್ಲ, ಏನೋ ರಿಪೇರಿ ನಡೀತಾ ಇದೆ. ಹಾಗೆ ರೋಡ್ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆದರೂ ಯಾವುದೋ ಇದ್ರ ಮೇಲೆ ಹೋದ್ವಿ. ಹೋಗ್ತಾ ಪರವಾಗಿಲ್ಲ, ಆದರೂ ನಾವು ಕರೆಕ್ಟ್ ರೋಡಲ್ಲೇ ಬಂದಿದ್ದೀವಿ ಅಂತ ಅಂದ್ಕೊಂಡು ಹೊರಟ್ವಿ. ಮುಂದ್ಗಡೆ ಹೋಗ್ತಾ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗೆಲ್ಲ ಡಾಂಬರೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟಿಗೆ ಚೆನ್ನಾಗಿರಲಿಲ್ಲ ರೋಡು. ನಾವು ಪಾದಯಾತ್ರೆಗೆ ಹೋಗಬೇಕಾದ್ರೆ ರೋಡ್ ಏನು ರಿಪೇರಿನೇ ಆಗಿದ್ದಿಲ್ಲ. ಇವಾಗ ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಮಾತಾಡ್ಕೊಂತ ಕೊನೆಗೂ ಕೊಟ್ಟೂರು ಎಂಟ್ರೆನ್ಸಿಗೆ ಬಂದ್ವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ. ಕೊಟ್ಟೂರು ಎಂಟ್ರಾದ ತಕ್ಷಣವೇ ಒಂದು ದೇವಸ್ಥಾನ ಕಾಣಿಸುತ್ತೆ. ಸೊ ಆ ದೇವಸ್ಥಾನಕ್ಕೂ ಹೋಗೋಣ ಅಂತ ಗಾಡಿ ಸ್ಟಾಪ್ ಮಾಡಿ ಹೊರಟ್ವಿ. ಅಲ್ಲೂ ಕೂಡ ಹೊರಗಡೆ ಎಲ್ಲ ದೀಪ ಸ್ಟ್ಯಾಂಡ್ ಎಲ್ಲ ರೆಡಿ ಮಾಡಿದ್ರು. ಆಲ್ರೆಡಿ ಕಾರ್ತಿಕ ಹಚ್ಚೇ ಬಿಟ್ಟಿದ್ರು, ಯಾಕಂದರೆ ತುಂಬ ಕ್ಲೌಡ್ ಇರುತ್ತೆ. ಹಾಗಾಗಿ ಲೇಟ್ ಕೂಡ ಆಗುತ್ತೆ, ಹೊರಗಡೆ ಬರೋಕ್ಕಾಗಲ್ಲ ಗಾಡಿ ತೊಗೊಂಡು. ಹಾಗಾಗಿ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿರ್ತಾರೆ ದೀಪ ಹಚ್ಚೋಕ್ಕೆ. ಹಾಗೆ ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ಹಾಗೆ ಹತ್ರ ಹೋಗ್ತಾ ನೋಡ್ತೀವಿ, ಮುಂದ್ಗಡೆ ಗಾಡಿಗಳ್ನೇ ಬಿಡ್ತಾ ಇಲ್ಲ, ಅಷ್ಟೊಂದು ಕ್ಲೌಡ್ ಆಗಿತ್ತು. ಹಾಗಾಗಿ ನಾವು ಅಲ್ಲೇ ಸ್ಟಾಪ್ ಮಾಡಿ ನಡ್ಕೊಳ್ತಾ ಹೊರಟ್ವಿ. ಸ್ವಾಮಿಯ ದರ್ಶನಕ್ಕೆ ಬರತಕ್ಕದ್ದಲ್ಲ, ನಿಮ್ಮ ಮೊಬೈಲ್ ಫೋನ್ ಹಾಗೂ ಚಿನ್ನದ ಆಭರಣಗಳ ಕಡೆಗಮನವಿರಲಿ. ಪಾದರಕ್ಷೆ ಮುಂದೆ ದೀಪವನ್ನು ಹಚ್ಚಬೇಡಿ, ದಯವಿಟ್ಟು ಯಾರು. Play by USB drive. ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ, ನೀವು ಕೊಡುವ ಹಣ, ದವಸ, ಧಾನ್ಯ, ಬಂಗಾರ, ಬೆಳ್ಳಿ, ಯಾವುದೇ ಕಾಣಿಕೆಯನ್ನು ನಮ್ಮ ಹಿಂದೂ ಧಾರ್ಮಿಕ ದಂಡ ಇಲಾಖೆ ಪ್ರಸಿದ್ಧಪಡಿಸಿದೆ. ಒಂದು ಗ್ರಾಮೀಣ ಬ್ಯಾಂಕ್ ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕೃತ ಖಾತೆಗಳಿಗೆ ಹಣ ಸಂದಾಯ ಮಾಡುತ್ತದೆ. ಯಾರು ಕೂಡ ವೈಯಕ್ತಿಕ ಖಾತೆಗೆ ಸಂದಾಯ ನೋಡಿದ್ರಲ್ಲ ದೇವಸ್ಥಾನ, ನಾವು ಹೂವಿನ ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ದೇವ್ರ ಎದುರುಗಡೆ ಹೋಮದ ಕುಂಡ, ಅದು ಬೆಂಕಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮಗೆ ಒಂದು ನಿಮಿಷನೂ ನಿಲ್ಲಕ್ಕಾಗಲಿಲ್ಲ ಅಲ್ಲಿ ಆ ಜಳಕ್ಕೆ. ಆ ಹುಡುಗ ಪಾಪ ಅದ್ರೊಳಗೆಲ್ಲ ಇಳಿದು ಕೊಬ್ಬರಿ ಎಲ್ಲ ಕೊಡ್ತಾ ಇದ್ದ. ಹಾಗೆ ಸ್ವಚ್ಛತೆನೂ ತುಂಬ ಚೆನ್ನಾಗಿ ನಡೀತಾ ಇತ್ತು, ಒಂದು ಪೇಪರ್ ಕೂಡ ಬಿಡ್ತಿರ್ಲಿಲ್ಲ. ಹಾಗಾಗಿ ಕ್ಷಣಕ್ಕೆ ಕ್ಲೀನ್ ಮಾಡಿಸ್ತಾ ಇದ್ರು. ಹಾಗೆ ಲೈನಲ್ಲಿ ನಿಂತ್ಕೊಂಡು ಸಾಕಾಯಿತು ಅಂತ ಹಣ್ಣು ಕಾಯಿನೇ ತೊಗೊಂಡಿರಲಿಲ್ಲ. ಹಂಗಾಗಿ ಮತ್ತೆ ಹಣ್ಣು ಕಾಯಿ ತಗೊಳ್ಳೋಣ ಅಂತ ತಗೊಳಕ್ಕಂತ ಹೋದ್ವಿ. ನೋಡಿದ್ರೆ 70 ರೂಪಾಯಿ, ಇನ್ನೊಂದು 80 ರೂಪಾಯಿ ಅಂತ ಹೇಳ್ತಾಯಿದ್ರು. ನಾನು 70 ರೂಪಾಯಿದೇ ಇರಲಿ ಅಂತ 2 ತೊಗೊಂಡೆ, ಮತ್ತು ನಮ್ಮ ಅಪ್ಪಾಜಿಗೆ ಮತ್ತು ನಮ್ಮ ಮನೆಗೆ ಅಂತ 2 ಹಣ್ಣು ಕಾಯಿ ತೊಗೊಂಡು ಮತ್ತೆ ಕ್ಯೂವಲ್ಲಿ ನಿಲ್ಬೇಕಲ್ವ, ನಿಂತ್ಕೊಂಡೆ. ನಮ್ಮ ಹಿಂದ್ಗಡೆ ಮತ್ತೆ ಇನ್ನೂ ಜಾಸ್ತಿ ಕ್ಯೂ ಇತ್ತು. ಹಾಗೆ ಮುಂದೆ ಬರ್ತಾ ಕೊನೆಗೂ ದೇವ್ರ ಹತ್ರನೇ ಬಂದ್ವಿ. ಹೊರಗಡೆ ನೋಡ್ಬೋದು ಫ್ಲವರ್ ಡೆಕೋರೇಷನ್ ಹೇಗೆ ಮಾಡಿದ್ದಾರೆ ಅಂತ. ಹೊರಗಡೆಯಿಂದ ದೇವ್ರು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಫ್ಲವರ್ ಡೆಕೋರೇಷನ್ ನೋಡ್ಬೋದು, ಮೇಲ್ಗಡೆ ಅದು ಬಾಲ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿದರೆ ಕಿತ್ಕೋಬೇಕು ಅನ್ನಿಸ್ತಾ ಇತ್ತು, ಮತ್ತು ಬೇಡ ಅಂತ ಸುಮ್ಮನೆ ಆದೆ. ಹಾಗೆ ಒಳಗಡೆ ಹೋದ್ವಿ.
ಕೊಟ್ಟರೇಶ್ವರ ಮಹಾರಾಜ್ಗೆ ಕೊಟ್ಟರೇಶ್ವರ ಮಹಾರಾಜ್ಗೆ ಕೊಟ್ಟೂರು ದೊರೆಯಲ್ಲಿ ಯಾರು ಸರಿಯೇ ಸರಿ ಸರಿ ಅಂತ ದೇವ್ರ ದರ್ಶನ ಮುಗಿಸ್ಕೊಂಡು ದೇವ್ರ ಪ್ರಸಾದನೂ ಕೂಡ ತಗೊಂಡೆ. ಹಾಗೆ ಪಕ್ಕದಲ್ಲಿ ತೊಟ್ಲು ಮಠಕ್ಕೆ ಕೂಡ ಹೋದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು, ಅಲ್ಲಿ ಲೈನ್ ಹಚ್ಚಿದ್ವಿ. ಹಾಗೆ ಲೈನಲ್ಲಿ ಕೂಡ ಹೋದ್ವಿ. ಮತ್ತು ಏನು ಮಾಡ್ಬೇಕು, ಲೈನಲ್ಲಿ ನಿಲ್ಲೇಬೇಕಲ್ವ ದೇವ್ರ ದರ್ಶನ ಮಾಡಬೇಕಂದ್ರೆ. ಹಾಗೆ ಒಳಗಡೆ ಕೂಡ ಬಂದ್ವಿ. ಇದು ತೊಟ್ಲು ಮಠ ಅಂತ, ಅಂದರೆ ಮಕ್ಕಳಾಗಿರಲ್ವಲ್ಲ, ಮಕ್ಕಳು ಬೇಕು ಅಂತ ಬೇಡ್ಕೊತಾರೆ. ತುಂಬ ಪವರ್ಫುಲ್ ದೇವರು. ನಾನು ಕೂಡ ದೇವಿ ದರ್ಶನ ಮಾಡಿಕೊಂಡು ತೊಟ್ಲಿ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಬೆಳ್ಳಿ ರಥ ಇತ್ತು. ಬೆಳ್ಳಿ ರಥ ಕೂಡ ಕೈ ಎಲ್ಲ ಮುಗಿದು ಬೇಡ್ಕೊಂಡು ಹಾಗೆ ಫೋಟೋ ಕೂಡ ಪೋಸ್ ಕೊಟ್ಟೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹಾಗೆ ಇನ್ನೊಂದು ದೇವಸ್ಥಾನ ಕೂಡ ಹೋಗಬೇಕಾಗಿತ್ತು. ಆ ದೇವಸ್ಥಾನ ಕೂಡ ನಾವು ಬಂದ್ವಿ. ಹೊರಗಡೆ ಅಲ್ಲೂ ಕೂಡ ದೀಪ ಎಲ್ಲ ಹಚ್ಚಿ ಎಣ್ಣೆ ಎಲ್ಲ ಹಾಕ್ತಾಯಿದ್ರು. ಮತ್ತು ನಾವು ಕೂಡ ಹಾಕಬೇಕಾಗಿತ್ತು ಎಣ್ಣೆನ. ಹಾಗಾಗಿ ಎಣ್ಣೆ ಎಲ್ಲ ತಗೊಂಡು ಅಲ್ಲೇ ಎಲ್ಲ ದೀಪಕ್ಕೂ ಎಣ್ಣೆ ಎಲ್ಲ ಹಾಕಿದ್ವಿ. ಎಣ್ಣೆ ಎಲ್ಲ ಹಾಕಿ ದೇವ್ರ ದರ್ಶನ ಕೂಡ ಮಾಡೋಕೆ ಒಳಗಡೆ ಹೋದ್ವಿ. ನೋಡಿ ದೇವ್ರು ಕಾಣಿಸ್ತಾ ಇದೆ. ಎಲ್ಲರೂ ಕೈ ಮುಕ್ಕೊಂಬಿಡಿ ಬರಲಿಲ್ದವರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ. ಇಲ್ಲೂ ಕೂಡ ಹೂವಿನ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವ್ರನ್ನ ಕಣ್ಣು ತುಂಬ್ಕೋಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವ್ರನ್ನ. ಮತ್ತು ಇನ್ನೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೂ ಕೂಡ ಕೈ ಮುಕ್ಕೊಂಡು ಹೊರಟ್ವಿ. ಕೊಟ್ಟೂರಿಗೆ ಬಂದಮೇಲೆ ಮಿರ್ಚಿ ಮಂಡಕ್ಕಿ ತಿನ್ನಲಿಲ್ಲ ಅಂದ್ರೆ ನಡೆಯುತ್ತಾ? ಕೊಟ್ಟೂರಲ್ಲಿ ಫೇಮಸ್ ಇರೋದೇ ಮಂಡಕ್ಕಿ ಮತ್ತು ಮಿರ್ಚಿ. ಹಾಗೆ ನಾವು ಮಂಡಕ್ಕಿ ಮಿರ್ಚಿ ತಿನ್ಕೊಂಡು ಹೊರಟ್ವಿ. ಇಷ್ಟ ತನಕ ನೋಡಿದ್ರಲ್ಲ ಕೊಟ್ಟೂರಲ್ಲಿ ಕಾರ್ತಿಕೋತ್ಸವ ಹೇಗೆ ನಡೀತಾ ಇದೆ ಅಂತ. ಇಷ್ಟ ತನಕ ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.